ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೂನ್ ತಿಂಗಳು ಪ್ರಾರಂಭ ಆಗೋದಕ್ಕೆ ಇನ್ನೇನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ನಾವು ಇಂದಿನ ಸಂಚಿಕೆಯಿಂದಲೂ ಜೂನ್ ತಿಂಗಳ ಮಾಸ ಭವಿಷ್ಯ ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಗುರುಜಿಗಳು ಸಹ ವಿಶೇಷ ರೀತಿಯಾದಂತಹ ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ಸುಲಭವಾದಂಥ ಒಂದು ಪರಿಹಾರ ತಂತ್ರವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಗುರುಜಿಗಳು ತಿಳಿಸ್ತಾ ಇರುವಂತಹ ಪರಿಹಾರ ಏನಿದೆ ಅದು ಜೂನ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ನೀವು ಗುರುಜಿಗಳನ್ನ ನೇರವಾಗಿ ಭೇಟಿಯಾಗಬೇಕು, ಅವರ ಬಳಿ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಮಾತನಾಡಬಹುದು ಅಥವಾ ವಾಟ್ಸಪ್ ಕೂಡ ಮಾಡಬಹುದು. ಹಾಗೆ ಸಿಂಹ ರಾಶಿಯವರಿಗೆ ಇವತ್ತಿನ ಸಂಚಿಕೆ ವಿಶೇಷವಾದದ್ದು. ಯಾಕಂದ್ರೆ ಸಿಂಹ ರಾಶಿಯವರ ಒಂದು ಜೂನ್ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯ ಒಂದು ಜೂನ್ ತಿಂಗಳ ಭವಿಷ್ಯವಾಣಿಯನ್ನು ನೋಡಬೇಕು. ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರ ರಾಶಿಫಲ ಏನು ಹೇಳುತ್ತೆ, ಆಚರಣೆಯ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಪ್ರತಿ ಮಾಸಿಕ ಒಂದು ರಾಶಿ ಭವಿಷ್ಯದಲ್ಲಿ ನಾವು ಗುರು ಶುಕ್ರರ ಮತ್ತು ಶನಿಶ್ಚರ ಗ್ರಹದ ದೊಡ್ಡ ಗ್ರಹಗಳಾದ ಗೋಚಾರದ ಮೂಲಕ ನಾವು ನೋಡ್ತಾ ಬರ್ತಿದ್ವಿ. ಇಲ್ಲಿ ಗುರುಬಲ ಸ್ವಲ್ಪ ಪ್ರಸ್ತುತವಾಗಿ ಗುರು ವ್ಯಯಭಾವಕ್ಕೆ ಹೋಗಿರೋದ್ರಿಂದ ಗುರುಬಲ ಕುಗ್ಗಿರುತ್ತೆ. ಅದು ಮುಂದೆ ಹೇಳೋಣ, ಅದರದ್ದೇನಂತ ಸಮಸ್ಯೆ ಇಲ್ಲ. ಸ್ವಲ್ಪ ಗುರುಬಲ ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ. ಇನ್ನು ಶನಿಶ್ಚರ ಗ್ರಹ ಕೂಡ ದೊಡ್ಡ ಒಂದು ಗ್ರಹವಾಗಿರೋದು. ಅಷ್ಟಮ ಶನಿ ಏನಿದೆ ಸಿಂಹರಾಶಿಯವರಿಗೆ ಪ್ರಸ್ತುತವಾಗಿ ಅದೇ ರೀತಿ ಮುಂದುವರಿಯುತ್ತೆ. ಕೊನೆ ತಿಂಗಳಲ್ಲಿ ಏನು ಪರಿಹಾರಗಳು ಮಾಡ್ಕೊತಾರೆ ಅಷ್ಟಮ ಶನಿಗೆ, ಅದು ಪರಿಹಾರ ಮುಂದುವರಿಸಿ 8ನೇ ತಾರೀಕು ತೃತೀಯ ಮತ್ತು ದಶಮಾಧಿಪತಿಯಾದ ಶುಕ್ರ ಭಗವಾನರು ಲಾಭಸ್ಥಾನದಲ್ಲಿದ್ದು 8ನೇ ತಾರೀಕು ನಂತರ ವ್ಯಯ ಸ್ಥಾನದಲ್ಲಿ ಗೋಚರವಾಗ್ತಾರೆ ಸಿಂಹರಾಶಿಯವರಿಗೆ ಅಂತ ತೋರಿಸ್ತಾ ಇದೆ. ಮತ್ತು ಇನ್ನು ರಾಷ್ಟ್ರಾಧಿಪತಿಯಾದ ಸೂರ್ಯ ಭಗವಾನರು ಪ್ರಸ್ತುತ ದಶಮ ಸ್ಥಾನದಲ್ಲಿದ್ದು ಏಕಾದಶ ಭಾವದಲ್ಲಿ 16ನೇ ತಾರೀಕು ಜೂನ್ 16ರಿಂದ ಏಕಾದಶ ಭಾವದಲ್ಲಿ ಶುಭ ಭಾವದಲ್ಲಿ ಒಳ್ಳೆಯ ಒಂದು ಮಿತ್ರನ ಮನೆಯಲ್ಲಿ ಗೋಚರವಾಗ್ತಾರೆ. 20ನೇ ತಾರೀಕಿನಂದು ಯೋಗಕಾರಕನಾದ ಮಂಗಳ ಗ್ರಹರು ಪ್ರಸ್ತುತ ಮಂಗಳ ಗ್ರಹರು ದಶಮ ಭಾವದಲ್ಲಿದ್ದು ಲಾಭ ಸ್ಥಾನಕ್ಕೆ ಮುಂದುವರಿಯುತ್ತಾರೆ. ಇದು ಕೂಡ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿಯಾದ ಬುಧ ಗ್ರಹರು 22ನೇ ತಾರೀಕು ನಂತರ ಲಾಭ ಭಾವಕ್ಕೆ ಬರುವಂಥದ್ದು ಒಳ್ಳೆಯದು. ಈ ರೀತಿ ನವಗ್ರಹಗಳಲ್ಲಿ ಒಂದು ಗುರು ಮಂಗಳ ಬುಧ ಈ ಒಂದು ಗ್ರಹಗಳ ಒಂದು ಗೋಚಾರ ಮತ್ತು ಚಂದ್ರನ ಗೋಚಾರ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಜರುಗ್ತಾ ಇರುವಂಥದ್ದು. ಉಳಿದಂತೆ ಯಥಾವತ್ತಾಗಿ ಶನೇಶ್ವರ ರಾಹು ಕೇತು ಹೇಗೆ ಇರ್ತಾರೆ ಅದೇ ಭಾವದಲ್ಲಿ ಮುಂದುವರಿತಾರೆ. ಆಚರಣೆ ಭಾಗವಾಗಿ ತಾವು ಕೇಳಿದಂಗೆ ಈ ಮಾಸದಲ್ಲಿ 15ನೇ ತಾರೀಕಿನಂದು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಬರ್ತಾ ಇರುವಂಥದ್ದು. 15 ಆ ದಿನ ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಪೂಜಾ ಕೈಂಕರ್ಯಗಳನ್ನು ಶಾಂತಿ ಹೋಮಗಳನ್ನು ಮಾಡಿಸ್ಕೋಬೋದು. ಮತ್ತು ನಮ್ಮ ವೇದಶಾಸ್ತ್ರದಲ್ಲಿ ಹೇಳಿದಾಗೆ ಪತಂಜಲಿ ಮಹರ್ಷಿಗಳು ಒಂದು ತುಂಬ ವಿಶೇಷವಾಗಿ ಯೋಗ ಆಸನ ಏನು ಅನ್ವೇಷಣೆ ಮಾಡಿದ್ರು ಅದು ವಿಶ್ವದಾದ್ಯಂತ ಪ್ರಚಲಿತವಾಗಿರುವಂಥದ್ದು. ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನ ಆಚರಿಸ್ತಾ ಇದ್ದಾರೆ. ಶಾಸ್ತ್ರೋಕ್ತವಾಗಿ ಆ ದಿನದಲ್ಲಿ ಒಂದು ಆಸನಗಳನ್ನು ಮಾಡುವಂಥದ್ದು, ಸೂರ್ಯ ನಮಸ್ಕಾರವನ್ನು ನೆರವೇರಿಸುವಂಥದ್ದು. ಅದರಿಂದ ನವಗ್ರಹಗಳ ಆಶೀರ್ವಾದ ಆಯಾ ಒಂದು ಯಾರ್ಯಾರು ಆಸನ ಮಾಡಿರ್ತಾರೆ ಮತ್ತು ಯಾರ್ಯಾರು ಸೂರ್ಯನ ಆರಾಧನೆ ಮಾಡಿರ್ತಾರೆ ಅವರಿಗೆ ಸಿಗುತ್ತೆ. 27ನೇ ತಾರೀಕು ಶನಿ ಪ್ರದೋಷ ಜರುಗ್ತಾ ಇರುವಂಥದ್ದು. ವಿಶೇಷವಾಗಿ ಯಾರ್ಯಾರಿಗೆ ಶನಿ ದೋಷ ಇರುತ್ತೋ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಮತ್ತು 7.5 ಶನಿ, ಈ ರೀತಿ 10 ಹಲವಾರು ದೋಷಗಳಿರುತ್ತೋ ಶನಿಯ ಪ್ರದೋಷದಂದು ಶಿವನ ಆರಾಧನೆ, ಶನಿಯೇಶ್ವರನಿಗೆ ವಿಶೇಷವಾಗಿ ಶಿವನ ಆರಾಧನೆ ಅಥವಾ ನಂದಿಯ ಒಂದು ಅಭಿಷೇಕ ಮಾಡಿಸುವಂಥದ್ದು, ಈ ರೀತಿ ಏನೋ ಒಂದು ಶನಿ ಪ್ರದೋಷದ ದಿನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ವಿಚಾರವಾಗಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ಸಿಂಹರಾಶಿಯವರಿಗೆ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿ ಬೀರ್ತಾ ಇದೆ, ಹೇಗಿರುತ್ತೆ ಗುರುಜಿ ಅದೆಲ್ಲ? ನೋಡಿ, ತುಂಬ ವಿಶೇಷವಾಗಿ ಏನಾಗುತ್ತೆ, ಪ್ರತಿಯೊಂದು ವಿಚಾರ ಗುರುಬಲ ಹೋಯ್ತು ಅಂತ ಕುಗ್ಗೋದು ಬೇಡ. ಯಾಕಂದರೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಆದರೂ 1 ವರ್ಷ ಬೇಕು. ಯಾಕಂದ್ರೆ ಈಗ ನೋಡಿ, ಇನ್ನೇನು ಕರ್ಕಾಟಕ ರಾಶಿಗೆ ಗುರು ಎಂಟ್ರಿಯಾಗಿ ಸಿಂಹರಾಶಿಯವರಿಗೆ 12ನೇ ಮನೆ ಆದರೂ ಕೂಡ 0 ಡಿಗ್ರಿಯಿಂದ 1 ಡಿಗ್ರಿ ಬರಬೇಕು ಗುರು ಭಗವಾನರು ಅಂತಂದ್ರು ಮಿನಿಮಮ್ 1 ತಿಂಗಳಾದರೂ ಬೇಕಾಗುತ್ತೆ. ಅಂದರೆ ಟೆಕ್ನಿಕಲಿ ಆಗಿ ಸಡನ್ನಾಗಿ ಗುರು ತನ್ನ ಸಪೋರ್ಟ್ ನಿಲ್ಲಿಸೋದಿಲ್ಲ. ಇಷ್ಟು ದಿನ ಏನು ಮುಂದುವರಿತಾ ಇತ್ತು, ಜೂನ್ ತಿಂಗಳು ಒಂದು ಗ್ರೇಸ್ ಪೀರಿಯಡ್ ಥರ ಹೋಗ್ತಾ ಇರುತ್ತೆ. ಸೊ ಸಡನ್ನಾಗಿ ಗುರುಬಲ ಕುಗ್ಗೋದಿಲ್ಲ. ಸೊ ಅದೇ ರೀತಿ ಯಾವುದೇ ರೀತಿ ವರಿಬೇಡ. ಆದರೂ ತುಂಬ ವಿಶೇಷವಾಗಿ ಗುರುಬಲ ಇಲ್ಲಂದ್ರೂ ಕೂಡ ರಾಶಿಯಾಧಿಪತಿ ಏಕಾದಶ ಭಾವದಲ್ಲಿ ಬರುವಂಥದ್ದು. 11ನೇ ಮನೆಯಲ್ಲಿ ಸೂರ್ಯ ಬಂದಾಗ ಪ್ರತಿಯೊಂದು ಬಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಈ ಅರ್ಧಾಶ್ರಮದ ಶನಿಯ ವಿಚಾರ
ವಿಚಾರವಾಗಿ, ಅಷ್ಟಮ ಶನಿ ವಿಚಾರವಾಗಿ ಫಲಗಳನ್ನು ಏನು ಪರಿಹಾರಗಳನ್ನು ಮಾಡ್ತಾ ಇದ್ದರೆ ಅದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇನ್ನೇನು ಶನಿ ಕೂಡ ನಕ್ಷತ್ರ ಬದಲಾವಣೆ ಈ ಜೂನ್ ತಿಂಗಳಲ್ಲೇ ಆಗ್ತಿದೆ. ರೇವತಿ ನಕ್ಷತ್ರ ಬದಲಾವಣೆ ಆಗೋದ್ರಿಂದ ಕೊನೆಯ ಭಾವ ಶನೇಶ್ವರರು ಕೂಡ ಅಷ್ಟಮ ಶನಿಯಿಂದ ಇನ್ನೊಂದು 4ರಿಂದ 5 ತಿಂಗಳಲ್ಲಿ ಸಿಂಹ ರಾಶಿಯವರಿಗೂ ಕೂಡ ಮುಕ್ತಿ ಸಿಗುತ್ತೆ. ಮತ್ತು ಕುಂಭರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೂ ಕೂಡ 7.5 ಮುಕ್ತಿ ಸಿಗುತ್ತೆ. ಎಲ್ಲ ಅನುಕೂಲತೆಗಳು ಶನೇಶ್ವರ ಗ್ರಹದಿಂದನೂ ಆಗುತ್ತೆ. ತುಂಬ ಜನರ ಒಂದು ತಪ್ಪು ಕಲ್ಪನೆ ಶನೇಶ್ವರ ಗ್ರಹದಿಂದ ತೊಂದರೆ ಸಿಗುತ್ತೆ, ಆ ಥರ ಅಲ್ಲ. ಆ ಗ್ರಹಗಳ ಬದಲಾವಣೆ ಗೋಚರ ಅಷ್ಟೇ. ಮತ್ತು ಮುಂದುವರೆದ ಭಾಗದಲ್ಲಿ ಇಲ್ಲೇನಾಗುತ್ತೆ ಅಂದರೆ ಶುಕ್ರ ಭಗವಾನರ ಗೋಚರ. ಶುಕ್ರ ವಿಶೇಷವಾಗಿ ತೃತೀಯ ಮತ್ತು ದಶಮಾಧಿಪತಿ ಅಂತ ಹೇಳ್ತೀವಿ. 8ನೇ ತಾರೀಕು ನಂತರ ವ್ಯಯಭಾವದಲ್ಲಿ ಬಂದರೂ ಕೂಡ ಗುರು ಕೂಡ ಹೇಗೆ ವ್ಯಯಭಾವದಲ್ಲಿ ಬಂದರೆ ಸಮಸ್ಯೆ ಇಲ್ಲ, ಶುಕ್ರನಿಂದನೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕಂದರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥದ್ದು ತೃತೀಯಾಧಿಪತಿ ವ್ಯಯಭಾವದಲ್ಲಿ ಒಳ್ಳೆ ಫಲಗಳನ್ನು ಕೊಡುತ್ತೆ. ಎನರ್ಜೆಟಿಕ್ ಆಗಿರ್ತಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ವಿಶೇಷವಾಗಿ ರಾಶಿಯಾಧಿಪತಿ ಲಾಭಸ್ಥಾನದಲ್ಲಿ ಬರುವಂಥದ್ದು ತುಂಬ ವಿಶೇಷ. 15ನೇ ತಾರೀಕು ನಂತರ ಇದು ಬರುವಂಥದ್ದು ಗೋಚರದಲ್ಲಿ ಒಳ್ಳೆ ಲಾಭ ತಂದುಕೊಡುತ್ತೆ. ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿತ್ತಂದರೆ ಒಂದು ರಾಷ್ಟ್ರಾಧಿಪತಿ, ಇನ್ನೊಂದು ಯೋಗಕಾರಕ ಗ್ರಹ. ಈ ಸಿಂಹರಾಶಿಯವರಿಗೆ ಯೋಗಕಾರಕ ಗ್ರಹ ಕುಜ ಅಂದರೆ ಮಂಗಳ ಗ್ರಹ ಏನಾಗ್ತಾರೆ 20ನೇ ತಾರೀಕು ನಂತರ ಲಾಭ ಭಾವದಲ್ಲಿ, ಅದು ಸೂರ್ಯಗ್ರಹದ ಒಟ್ಟಿಗೆ ರಾಷ್ಟ್ರಾಧಿಪತಿ ಜೊತೆಗೆ ಯೋಗಕಾರಕ ಗ್ರಹ ಸೇರಿದಾಗ ತುಂಬ ಒಳ್ಳೆಯದಾಗುತ್ತೆ. ಕುಜ ಬಂದು ಭೂಮಿ ಪುತ್ರ ಕಾರಕ ಅಂತ ಹೇಳ್ತೀವಿ. ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ, ಚತುರ್ಥ ಅಂದರೆ ಹೌಸ್ ಆಫ್ ಕಂಫರ್ಟ್ಸು, ಮದರು ಅಂತ ಹೇಳ್ತೀವಿ. ಆಸ್ತಿ, ವಾಹನ ಖರೀದಿ, ಸ್ಥಿರಾಸ್ತಿ, ಚರಾಸ್ತಿ ಇತ್ಯಾದಿ ಖರೀದಿಗಳಲ್ಲಿ ಹೆಚ್ಚಾಗಿ ಅನುಕೂಲವಾಗುತ್ತೆ. ಮತ್ತು ಮಂಗಳ ಗ್ರಹ ನಿಮಗೆ ಭಾಗ್ಯಾಧಿಪತಿ ಕೂಡ ಆಗಿರೋದ್ರಿಂದ ತಂದೆಯಿಂದ ಸಹಾಯವಾಗುವಂಥದ್ದು, ದೂರ ದೇಶದ ಪ್ರಯಾಣ, ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ಟ್ರಾವೆಲಿಂಗು, ಪಿಲಿಗ್ರಿಮೇಜು ಮತ್ತು ಫಿಲಾಂಥ್ರಪಿಕ್ ವರ್ಕ್ಸು ಮತ್ತು ಚಾರಿಟಿ ವರ್ಕ್ಸ್ನ ಸಿಂಹರಾಶಿಯವರು ಮಂಗಳನ ಗೋಚಾರ ವಿಶೇಷ ಅನುಗ್ರಹದಿಂದ ಮಾಡ್ತಾರೆ. ಮತ್ತು ಈ ರೀತಿ ಒಂದು ವಿಶೇಷ ಅನುಕೂಲತೆ ಸಿಗುತ್ತೆ. ಮತ್ತು ಬುಧ ಗ್ರಹದ ಗೋಚಾರ ಕೂಡ ತುಂಬ ನಿಮಗೆ ಸಪೋರ್ಟ್ ಇರುವಂಥದ್ದು ಸಿಂಹರಾಶಿಯವರು. ತ್ರಿಗ್ರಹ ಯೋಗ ವ್ಯಯಭಾವದಲ್ಲಿ ಆದರೂ ಕೂಡ ಬುಧ ನಿಮಗೆ ಕುಟುಂಬಾಧಿಪತಿ ಆಗ್ತಾರೆ 22ನೇ ತಾರೀಕು ನಂತರ ವ್ಯಯಭಾವದಲ್ಲಿ ಬರೋದ್ರಿಂದ ಕುಟುಂಬದ ವಿಚಾರಗಳಲ್ಲಿ ಖರ್ಚುಗಳಿರುತ್ತೆ. ಅದ್ರ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಬೇಕು. ಈ ರೀತಿ ಒಂದು ವಿಸ್ತೃತ ಪ್ರಭಾವದಲ್ಲಿ ನಾವು ಸಿಂಹರಾಶಿಯವರಿಗೆ ಒಂದು ನವಗ್ರಹಗಳ ವಿಚಾರದಲ್ಲಿ ನೋಡ್ಬೋದು. ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ ಗುರುಜಿ? ಸಿಂಹ ರಾಶಿಯವರು ಅನ್ಕೊಂಡಿರುವಂತಹ ಕೆಲಸ ಜೂನ್ ತಿಂಗಳಿನಲ್ಲಿ ಆಗುತ್ತಾ ಅಥವಾ ಅದು ಮುಂದೆ ಹೋಗುತ್ತಾ, ಹೇಗೆ ಅಂತ? ನೋಡಿ, ಖಂಡಿತ ಆಗುತ್ತೆ. ಯಾಕಂದರೆ ರಾಷ್ಟ್ರಾಧಿಪತಿಯ ಗೋಚಾರ ಲಾಭ ಸ್ಥಾನದಲ್ಲಿ ಏಕಾದಶ ಭಾವದಲ್ಲೇ ಆಗಿರೋದ್ರಿಂದ ಏನಾಗುತ್ತೆ, ದ ಪರ್ಸನ್ ವಿಲ್ ಬಿ ಅನ್ಡಿಫಿಟೇಬಲ್, ಯಾರಿಂದನೂ ಸೋಲ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ ತ್ರಿವಿಕ್ರಮನಂತೆ. ಸೊ ಆ ರಾಷ್ಟ್ರಾಧಿಪತಿಯ ಬಲ 15 ದಿನಗಳ ಕಾಲ ತುಂಬ ಪಾಸಿಟಿವ್ ಆಗಿರುತ್ತೆ. ಮತ್ತು ಬುಧ ಕೂಡ ಕುಟುಂಬಾಧಿಪತಿಯಾಗಿ 22ನೇ ತಾರೀಕು ನಂತರ ಗೋಚರ ಆಗ್ತಿರುವಂಥದ್ದು ವ್ಯಯಭಾವಕ್ಕೆ ಬಂದರೂ ಕೂಡ ತ್ರಿಗ್ರಹ ಯೋಗದಲ್ಲಿ ಒಂದು ಒಳ್ಳೆಯ ವಿಚಾರನ ಕೊಡುತ್ತೆ. ಇದರಿಂದ ಎಷ್ಟೋ ವರ್ಷಗಳ ನಂತರ ಈ ಸಮ್ಮಿಲನ ಆಗ್ತಿರುವಂಥದ್ದು ಯಾವುದು? ಗುರು, ಶುಕ್ರ ಮತ್ತು ಬುಧರ ಸಮ್ಮಿಲನ ವ್ಯಯಭಾವದಲ್ಲಿ. ಮತ್ತು ಯೋಗಕಾರಕನಾದ ಮಂಗಳ ಕೂಡ ಚೆನ್ನಾಗಿರೋದ್ರಿಂದ ರಿಯಲ್ ಎಸ್ಟೇಟ್ ಉದ್ಯಮಿಯವರು, ಸಿಂಹರಾಶಿಯವರು ಸ್ವಲ್ಪ ಒಳ್ಳೆ ಯಥೇಚ್ಛವಾಗಿ ಮುಂದುವರಿಬೋದು. ಮತ್ತು ಗುರುಬಲ ಇನ್ನೂ ಕಂಪ್ಲೀಟಾಗಿ ಕುಗ್ದೇ ಇರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ನಿಧಾನ ಕಡಿಮೆ ಮಾಡ್ಕೊಂಡು ಬನ್ನಿ. ಯಾಕಂದರೆ 1 ತಿಂಗಳ ಕಾಲ ಗ್ರೇಸ್ ಪೀರಿಯಡ್ ಥರ ವರ್ಕ್ ಆಗುತ್ತೆ. ಮತ್ತು ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ಒಂದು ಶುಕ್ರನ ಬಲ ಹೆಚ್ಚಾಗಿರೋದ್ರಿಂದ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ. ವಿವಾಹ ಸಂಬಂಧಪಟ್ಟಂಥ ತಯಾರಿಗಳು ನಡೀತಿರುವಂಥದ್ದು ಸಿಂಹರಾಶಿಯ ಸ್ತ್ರೀಯರಿಗೆ ತುಂಬ ವಿಶೇಷವಾದ ಒಂದು ಅದ್ಭುತವಾಗಿರುವಂಥದ್ದು. ಸ್ವಲ್ಪ ಅಲ್ಪ ಪ್ರಯಾಣ ಇರುತ್ತೆ. ಹೊಸ ಕೆಲಸಗಳಲ್ಲಿ ಸ್ವಲ್ಪ ಅನುಕೂಲ ಪ್ರಾಪ್ತಿ ಹೆಚ್ಚಾಗುತ್ತೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ಕೋರ್ಟು ಕಚೇರಿ ವಿಚಾರದಲ್ಲಿ ಅಭಿವೃದ್ಧಿ ಕಾಣ್ಬೋದು. ಅಂದರೆ ಏನಾದರೂ ರಾಜ್ಯದಲ್ಲಿ ನಡೀತಾ ಇದ್ದರೆ ಮತ್ತು ಇದರ ವಿಚಾರವಾಗಿ ಒಳ್ಳೆ ಜಡ್ಜ್ಮೆಂಟ್ ಸಿಗುವಂಥದ್ದು, ಸಂಬಂಧಪಟ್ಟವರಿಂದ ಫೇವರೇಬಲ್ ಆಗುವಂಥ ಎಲ್ಲ ವಿಚಾರಗಳು, ಶುಭ ವಿಚಾರಗಳು ಸಿಂಹರಾಶಿಯವರಿಗೆ ಜರುಗುತ್ತೆ. ಮನೆ ವಾತಾವರಣ ಅಂದರೆ ಇಲ್ಲಿ ಚತುರ್ಥ ಭಾವ ಮಂಗಳ ಗ್ರಹ ಆಗಿರೋದ್ರಿಂದ ಸಕಾರಾತ್ಮಕವಾಗಿರುವಂಥ ವಾತಾವರಣ ಮತ್ತು ಪಾಲುದಾರಿಕೆಯಲ್ಲಿ ತುಂಬ ಒಳ್ಳೆಯ ಒಂದು ಲಾಭ ಬರುವಂಥದ್ದು. ಮತ್ತು ಯಾರಾದರೂ ನಿಮಗೆ ಹೊಸ ಪಾಲುದಾರಿಕೆ ವಿಚಾರವಾಗಿ ಒಂದು ಆಫರ್ ನೀಡ್ಬೋದು. ಆದರೆ ನಿಮ್ಮ ಜಾತಕ ಪರಿಶೀಲಿಸಿ ಆ ಒಂದು ಆಫರ್ಗೆ ಒಪ್ಕೋಬೋದು. ಯಾಕಂದ್ರೆ ನಾವು ಸಿಂಹರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅದನ್ನೇ ನಂಬ್ಕೊಂಡು ಮಾಡಿ ಅವ್ರು ಲಾಸ್ ಆಗಬಾರ್ದು. ಅದು ಈ ಒಂದು ರಾಶಿ ಭವಿಷ್ಯ ಅನ್ನೋದು ಒಂದು ಗೈಡ್ ಥರ ವರ್ಕ್ ಆಗುತ್ತೆ, ಒಂದು 50%. ಇನ್ನು ಉಳಿದಂತೆ ರೈತರಿಗೆ, ವ್ಯವಸಾಯ ಮಾಡುವಂಥವ್ರಿಗೆ ಉತ್ತಮ ಫಲ. ಮೃಷ್ಟಾಂಗ ಭೋಜನ, ಸಣ್ಣ ಪುಟ್ಟ ಹಣ್ಣು, ಹೂವು, ತರಕಾರಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಹೆಚ್ಚಿನ ಲಾಭ. ಮತ್ತು ಚಿನ್ನ, ಬೆಳ್ಳಿ ಒಂದು ಆಭರಣ ತಯಾರಕರಿಗೆ ಒಳ್ಳೆಯದಿರುತ್ತೆ. ಹಾಲಿನ ಪದಾರ್ಥಗಳು, ಪನ್ನೀರು, ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ಚೆನ್ನಾಗಿರುತ್ತೆ. ನೂತನ ವಸ್ತು, ವಸ್ತ್ರ, ವಾಹನ ಖರೀದಿಯಲ್ಲಿ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು. ಹಣದ ಹರಿವು ಹೆಚ್ಚಾಗುವಂಥದ್ದು. ಹಣದ ಮೂಲ ಉತ್ಪತ್ತಿಯಾಗಿ ಅದಕ್ಕೆ ಒಂದು ತೆಗೆದುಕೊಳ್ಳುವಂಥ ಯೋಗ್ಯತೆ ಎಲ್ಲವೂ ಲಭಿಸುತ್ತೆ. ಮತ್ತು ಇದರಿಂದ ಅತ್ಯಂತ ಖುಷಿಯಾದ ವಿಚಾರ ಈ ಜೂನ್ ತಿಂಗಳಲ್ಲಿ ಜರುಗುವಂಥದ್ದು
ಮಾಡುವಂಥದ್ದು ಮತ್ತು ಇನ್ವೆಸ್ಟ್ಮೆಂಟು, ಶೇರು, ಫೈನಾನ್ಸು, ಲೇವಾದೇವಿ ಮಾಡೋವಂಥವರಿಗೆ ತುಂಬ ಚೆನ್ನಾಗಿರುತ್ತೆ. ಮಂಗಳನಿಂದ ಅನುಕೂಲ ಆಗುತ್ತೆ. ಹೂಡಿಕೆ ಮಾಡೋದರಲ್ಲಿ, ಹಣ ಹಿಂಪಡೆಯೋದ್ರಲ್ಲಿ, ಬಹುದಿನದಿಂದ ಬಾಕಿ ಇರುವ ಪೇಮೆಂಟ್ ಕೂಡ ಬರುವುದರಿಂದ ನಿಮಗೆ ಎಲ್ಲದರಲ್ಲೂ ಒಂದು ಒಳ್ಳೆಯ ರೀತಿಯ ಅನುಕೂಲತೆಗಳಾಗುತ್ತೆ. ವಿಶೇಷವಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಸಂತಾನಾಪೇಕ್ಷಿತ ದಂಪತಿಗಳಿಗೆ ಈ ಒಂದು ಮಾಸ ಶುಭ ಸುದ್ದಿ ನೀಡುವಂಥದ್ದು. ಯಾರಾದರೂ ಪ್ಲ್ಯಾನ್ ಮಾಡ್ಕೊತಾ ಇದ್ದರೆ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗುತ್ತೆ. ಕುಟುಂಬದ ವಿಚಾರದಲ್ಲಿ ಉಲ್ಲಾಸ, ಉತ್ಸಾಹದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಯಾವುದೇ ರೀತಿ ಇದ್ದರೂ ಕೂಡ ಪ್ರತಿಯೊಂದು ವಿಚಾರದಲ್ಲಿ ಒಂದು ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗಿರುವಂಥದ್ದು. ಒಂದು ಟೂರ್ ಮಾಡ್ಕೊಂಬರುವಂಥದ್ದು, ಒಂದು ಸಿನಿಮಾಗೆ ಹೋಗುವಂಥದ್ದು, ಅಂದರೆ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಎಂಜಾಯ್ ಮಾಡುವಂಥ ತಿಂಗಳು ಸಿಂಹರಾಶಿಯವರಿಗೆ ನವಗ್ರಹಗಳನ್ನು ವಿಸ್ತೃತವಾಗಿ ಮತ್ತು ರಾಶಿಯಾಧಿಪತಿ ಪ್ರಭಾವ ವಿಚಾರವಾಗಿ ಕಾಣಿಸ್ತಾ ಇದೆ. ಗುರುಜಿ, ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದ್ದಾವೆ, ನಕ್ಷತ್ರಗಳ ಆಧಾರಿತವಾಗಿ ಮತ್ತಷ್ಟು ಫಲಗಳನ್ನು ಪಡೆದುಕೊಳ್ಬೋದಾ ಜೂನ್ ತಿಂಗಳಿನಲ್ಲಿ? ಮತ್ತು ಪರಿಹಾರ ಭಾಗವಾಗಿ ನೀವೇನು ಹೇಳ್ತೀರಾ? ನೋಡಿ, ವಿಶೇಷವಾಗಿ ಮಘ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ವೃದ್ಧಿ, ಸಂತಾನಾಪೇಕ್ಷಿತ ದಂಪತಿಗಳಿಗೆ ಒಂದು ಶುಭ ಸುದ್ದಿ ಈ ಒಂದು ಮಾಸದಲ್ಲಿ ಸಿಗುತ್ತೆ. ಮತ್ತು ಅದೇ ರೀತಿ ಪೂರ್ವ ಫಾಲ್ಗುಣಿ ನಕ್ಷತ್ರ, ಸೊ ಕುಟುಂಬದ ವಿಚಾರದಲ್ಲಿ ಒಂದು ಉಲ್ಲಾಸಮಯವಾದ ವಾತಾವರಣ ನಿರ್ಮಾಣವಾಗುತ್ತೆ. ಹೆಚ್ಚಿನ ಜವಾಬ್ದಾರಿ ನಿಮಗೆ ಕೊಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯಾಗಿ ಹ್ಯಾಂಡಲ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ, ಅದು ಕೂಡ ಸೂರ್ಯನ ನಕ್ಷತ್ರ. ಆದಷ್ಟು ನಿಮಗೆ ಒಂದು ಸ್ಟ್ರಿಕ್ಟ್ ರೂಲ್ಸು ಮತ್ತು ಹೊಸದೇನೋ ನಿಮ್ಮ ಲೈಫಲ್ಲಿ ನೀವು ಅಡಾಪ್ಟ್ ಮಾಡ್ಕೊತೀರ ಜೂನ್ ತಿಂಗಳಲ್ಲಿ. ಇದು ಕೂಡ ಖುಷಿ ಪಡುವಂಥ ವಿಚಾರ. ಪರಿಹಾರ ಇಷ್ಟೇ, ಅಷ್ಟಮ ಶನಿಗೆ ಏನು ಪರಿಹಾರ ಮಾಡ್ತಾಯಿದ್ರು ಅದನ್ನು ಮುಂದುವರಿಸಲಿ. ಕಾಲಭೈರವ ಸ್ತೋತ್ರ ಹೇಳಿ ಶನಿವಾರ ಗೋಧೂಳಿ ಸಮಯದಲ್ಲಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟು ಬಂದರೆ ಆ ಒಂದು 7.5 ಎಫೆಕ್ಟು ಕುಗ್ಗಿದ್ರೆ ಉಳಿದಿರುವಂಥದ್ದು ಎಲ್ಲ ರೀತಿ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಸೂಚನೆ ಏನಂದರೆ, ಆದಷ್ಟು ಪ್ರತಿಯೊಂದು ವಿಚಾರದಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ನ ಮನೇಲಿ ಬಳಸಬೇಡಿ. ಪ್ಲಾಸ್ಟಿಕ್ಕು ಏನೇ ಇರಲಿ, ಅದು ಬಾಕ್ಸ್ ಇರಲಿ, ಇದಿರಲಿ, ನಿರುಪಯೋಗ ವಸ್ತುಗಳಿದ್ರೆ ಆದಷ್ಟು ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದೀನಿ. ಗುರೂಜಿ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಿಂಹ ರಾಶಿಯ ಒಂದು ಕಂಪ್ಲೀಟ್ ಜೂನ್ ತಿಂಗಳ ಭವಿಷ್ಯವಾಣಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಮತ್ತು ವಿಶೇಷ ಸೂಚನೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಗೆ ಸಿಂಹ ರಾಶಿಯವರು ಗುರೂಜಿಗಳು ತಿಳಿಸಿರುವಂಥ ಪರಿಹಾರವನ್ನು ಖಂಡಿತ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿರುತ್ತೆ. ಹಾಗೆ ಫಲಿತಾಂಶನೂ ಕೂಡ ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.